ದ ಬಿಗ್ಗೆಸ್ಟ್ ಚಾಲೆಂಜ್ ಟು ವಿಜಯ್ 2-3 ಇರುತ್ತೆ. ಆಡಳಿತಾತ್ಮಕವಾದ ಅನುಭವ ಇಲ್ಲ. ಅಕ್ಕಪಕ್ಕ ಸುತ್ತಮುತ್ತ ಇದ್ದವರು ಹೇಗೆ ಆಮಾರಿಸ್ತಾರೆ ನನಗೆ ಗೊತ್ತಿಲ್ಲ. ಸುತ್ತಲೂ ಮತ್ತು ಹೊಸದಾಗಿ ಬಂದಿರುವವರ ಹಸಿವೇನಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಹಸಿವು ಅರ್ಥ ಆಯ್ತಲ್ಲ, ನನಗೆ ಗೊತ್ತಿಲ್ಲ ಅಂದರೆ ಭ್ರಷ್ಟರು, ಗೊತ್ತಿಲ್ಲ. 4ನೇದು ದುಡ್ಡನ್ನು ಎಲ್ಲಿಂದ ಹೊಂದಿಸ್ತಾರೆ ನನಗೆ ಗೊತ್ತಿಲ್ಲ. ಅಡ್ಜಸ್ಟ್ ಮಾಡಿಕೊಂಡು ತುಂಬ ಇರಿಟೇಟ್ ಮಾಡ್ಕೊಳ್ಳದೆ ವರ್ಕ್ ಮಾಡಿದ್ರೆ ಕೇಂದ್ರದ ಜೊತೆಗೂ ಸೇರಿಕೊಂಡು ಒಂದಷ್ಟು ಏನಾದ್ರು ಮಾಡ್ಕೋಬೋದು. ಇಲ್ಲದೆ ಇದ್ದರೆ ಮಕಾಡೆ ಮಲಗುತ್ತಾರೆ. ತಮಿಳುನಾಡಿನ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ, ಅಷ್ಟು ಸುಮಾರಾಗಿದೆ. ಸೇಮ್ ಪ್ರಾಬ್ಲಮ್ ವಿಲ್ ಬಿ ಕೇರಳ. ಅದಕ್ಕೆ ಆಮೇಲೆ ಬರೋಣ. ಎಸ್ ಸರ್, ಪ್ರಮುಖವಾಗಿ ತಮಿಳುನಾಡು 200 ಯೂನಿಟ್ ಉಚಿತ, ಯಾರಿಗೂ 4,500, ಇನ್ಯಾರಿಗೋ 3,500 ಚಿನ್ನ, ಇನ್ಯಾರಿಗೋ ಚಿನ್ನ, ಇನ್ಯಾರಿಗೋ ಬೆಳ್ಳಿ, ಇನ್ಯಾರಿಗೋ ಸೀರೆ, ಇನ್ಯಾರಿಗೋ ಇದು ಜೋಕಲ್ಲ, ಇವೆಲ್ಲ ತಮಾಷೆ ಅಲ್ಲ. ಎಸ್ ಸರ್, ತಮಿಳುನಾಡಲ್ಲಿ ADMK ಮತ್ತು DMK ಇಬ್ಬರ ನಡುವೆ ಏನೋ ಒಂದು ಕಡೆ ಒಡೆದಾಡಿ ಸಾಕಾಗೋಗಿತ್ತು ಅನ್ಸುತ್ತಾ ಜನಗಳಿಗೆ ಅಂತ. ಫಟೀಗ್, ಅದು ಫಟೀಗ್ ಅಂತ ಕರಿತೀವಿ. ಅಂದರೆ ಸುಸ್ತಾಗ್ಬಿಡ್ತೀವಿ. ನೋಡಿ 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 ಸುಸ್ತಾಗ್ಬಿಡ್ತೀವಿ. ಹೋಗಪ್ಪ ಸಾಕು ಸಾಕು ಅನ್ನೋ ಥರ ಆ ಫೆಟೀಗ್ ಬಂದುಬಿಟ್ಟಿದ್ರು. ಪಶ್ಚಿಮ ಬಂಗಾಳದಲ್ಲೂ ತಮಿಳುನಾಡಿನ ಜನ, ಅಲ್ಲಿ ಎಡಪಂಥೀಯ ಚಿಂತನೆ ಬಂದಿತ್ತು, ಇಲ್ಲಿ ಬಲಪಂಥೀಯ. ಬಲಪಂಥೀಯಾಗಿನ ಇದನ್ನು ಬೇರೆ ವಿಚಾರ. ಈಗ ತಮಿಳುನಾಡಿನಲ್ಲಿ ದ್ರವಿಡಿಯನ್ ಐಡಿಯಾಲಜಿನ ಪ್ರಮೋಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸನಾತನ ಧರ್ಮವನ್ನು ದೂಷಣೆ ಮಾಡೋದು, ಅವಹೇಳನಕ್ಕೆ ಗುರಿ ಮಾಡುವುದು, ಹೀನಾಯವಾಗಿ ಮಾತನಾಡುವುದು, ಬಾಯಿಗೆ ಬಂದಂಗೆ ಅದನ್ನು ಇದು ಕರೋನಾ ಏನೇನಕ್ಕೂ ಹೋಲಿಕೆಗಳು ಮಾಡೋದು, ಇದೆಲ್ಲ ಮಾಡಿದಾಗ ಏನಾಗುತ್ತೆ, ತಮಿಳುನಾಡು ಬೇಸಿಕಲಿ ದ್ರವಿಡಿಯನ್ ಮಾಡೆಲನ್ನು ಒಪ್ಪಿರಬಹುದು, ಬಟ್ ಅದು ಬೇಸಿಕಲಿ ಹಿಂದೂ ಮನಸ್ಥಿತಿಯ ರಾಜ್ಯ. ಹೌದು, ದೇವಸ್ಥಾನಗಳು ನಿಮ್ಮ ಕಥೆಗಳನ್ನು ಹೇಳುತ್ತವೆ. ಅಲ್ಲಿ ಅತಿ ಹೆಚ್ಚು ಯಾರು ಟೆಂಪಲ್ಗೆ ಹೋಗ್ತಾರೆ ಅಂದ್ರೆ ತಮಿಳ್ರೆ. ಹಣೆಗೊಂದು ಇದನ್ನ ಎಳಕಂಡಿದ್ದೆ ಹೋಗೋದೆ, ವಿಭೂತಿನ ಹಿಂಗೆ ಇಟ್ಬಿಟ್ಟು ಹೋಗ್ತಾ ಇರೋದೆ ಖಾಲಿ ಮಾಡ್ಕೊಂಡು ಜಾಗನ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ವರೀಡ್ BJP ಒನ್ ಟೈಮಲ್ಲಿ. ಹೈಯೆಸ್ಟ್ ಟೆಂಪಲ್ ಗೋಯಿಂಗ್ ಪೀಪಲ್ ಅಲ್ಲಿ ಅದು ಹೆಂಗೆ BJP ಓಟ್ ಹಾಕಲ್ಲ ಇವರು ಅಂತ. ಚುನಾವಣೆ ವಿಚಾರಕ್ಕೆ ಬಂದಾಗ ಮಾತ್ರ ಬದಲಾಗ್ತಾರೆ. ಹಾಗಾಗಿ ಆ ಆರೋಗ್ಯನ್ಸ್ ಅಗೈನ್ ಕಾಣಿಸುತ್ತೆ, ಜನ ರೋಸ್ ಹೋಗ್ಬಿಡ್ತಾರೆ. ಆ ಫೆಟೀಗ್ ಬಂದ್ಬಿಟ್ಟಿತ್ತು ಅಲ್ಲಿ ಎಡಪಂಥೀಯ ಚಿಂತನೆ. ಮೈನಾರಿಟಿಗಳಿಗೆ ಸಹಾಯ ಮಾಡಬಾರ್ದು ಅಂತ ಯಾರೂ ಹೇಳಲ್ಲ, ಮಾಡಬೇಕು, ಅವ್ರೇನು ಪ್ರಜೆಗಳಲ್ವೇ. ಆದರೆ ಓವರ್ಲಿ ಏನೇನೋ ಮಾಡೋಕ್ಕೆ ಹೋದಾಗ ತಿರುಗಿ ಬಿದ್ದು ಬಿಡ್ತಾರೆ ಜನ. ಈಗ ಅವ್ರೊಬ್ಬರೇನಾ, ಏನು ಬೇರೆಯವನು ಯಾವನು ಇಲ್ವಾ ಒಂದದು. ಎರಡನೇದು ಲಾ ಆ್ಯಂಡ್ ಆರ್ಡರ್ಗೆ ಬಂದಾಗ ಮೆಜಾರಿಟಿಯಿಂದ ಏನಾರು ತಪ್ಪು ಆಯಿತು ಅಂತಂದಾಗ ಅವ್ರ ನೆತ್ತು ಒಳಗೆ ಹಾಕ್ಬಿಡೋದು, ಮೈನಾರಿಟಿ ಪ್ರೊಟೆಕ್ಟ್ ಆಗುತ್ತೆ ಅನ್ನೋದು, ಇದು ಬೇಗ ಸ್ಪ್ರೆಡ್ ಆಗುತ್ತೆ. ಏನಪ್ಪ ಅವ್ರು ಏನು ಮಾಡಿದ್ರು ಏನು ಮಾಡಲ್ವಂತೆ, ಇದೆಲ್ಲ ನನಗೂ ನಿಮಗೂ ಅರ್ಥವಾಗಲ್ಲ. ಹೆಂಗೆ ಹೋಗುತ್ತೆ ಗ್ರೌಂಡಲ್ಲಿ ಒಳಕ್ಕೆ ಅಂತ. ಅದರಲ್ಲೂ ಇವತ್ತಿದ್ರ ಮುಂದೆ ನೀವು ಅಳ್ಳಾಡಕ್ಕಾಗಲ್ಲ. ವಿಜಯ್ ಕ್ಯಾಂಪೇನ್ ಮಾಡಿರೋದು ಇದರಲ್ಲಿ, ಟಿವಿಲೂ ಇಲ್ಲ, ಪೇಪರಲ್ಲೂ ಇಲ್ಲ. ಎಸ್ ಸತ್ಯ ಅಂದ್ರೆ ಎಲ್ರಿಗೂ ಬೇಜಾರು, ಕಣ್ಣಲ್ಲಿ ನೀರು.